ಇನ್ನು ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದ್ದಂತಹ ರೇವ್ ಪಾರ್ಟಿ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತವರ ಬ್ಲಡ್ ಟೆಸ್ಟ್ ವರದಿ ಈಗ ಸದ್ಯ ಬಂದಿದ್ದು ಬರೋಬ್ಬರಿ 84 ಜನ ಡ್ರಗ್ಸ್ ಸೇವಿಸಿದ್ದು ದೃಢಪಟ್ಟಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂತ ಅಂದ್ರೆ ನಾನು ಆ ಪಾರ್ಟಿಯಲ್ಲಿ ಇರಲೇ ಇಲ್ಲ ಅಂತ ಡ್ರಾಮಾ ನಡೆಸಿದ್ರಲ್ಲ ತೆಲುಗು ನಟಿ ಹೇಮಾ, ಅವರ ರಿಪೋರ್ಟ್ ಕೂಡ ಪಾಸಿಟಿವ್ ಬಂದಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಜಿಆರ್ ಫಾರ್ಮ್ನಲ್ಲಿ ಕಳೆದ ಮೇ 19ರಂದು ರಾತ್ರಿ ರೇವ್ ಪಾರ್ಟಿಯ ಒಂದೊಂದೇ ಮಾಹಿತಿಗಳು ಹೊರಬೀಳುತ್ತಿವೆ. ದಾಳಿ ನಡೆಸಿದ ವೇಳೆ ತೆಲುಗು ನಟ ನಟಿಯರು, ಉದ್ಯಮಿಗಳು, ಟೆಕ್ಕಿಗಳು ಸೇರಿದಂತೆ ಅನೇಕರು ಸಿಕ್ಕಿಬಿದ್ದಿದ್ರು. ಹೀಗೆ ಸಿಕ್ಕಿಬಿದ್ದವರ ರಕ್ತದ ಮಾದರಿ ತೆಗೆದುಕೊಂಡಿದ್ದ ಪೊಲೀಸರು ಡ್ರಗ್ಸ್ ಸೇವಿಸಿದ್ದಾರೋ ಇಲ್ವೋ ಅಂತ ಖಚಿತಪಡಿಸಿಕೊಳ್ಳಲು ಪರೀಕ್ಷೆಗೆ ರವಾನಿಸಿದ್ರು. ಇದೀಗ ಬೆಂಗಳೂರು ಮಾದಕ ಪಾರ್ಟಿಯ ಅಸಲಿತನ ಬಯಲಾಗಿದ್ದು ರಕ್ತ ಪರೀಕ್ಷೆಯಲ್ಲಿ ಡ್ರಗ್ಸ್ ಸೇವಿಸಿರುವುದು ಪತ್ತೆಯಾಗಿದೆ. ಬೆಂಗಳೂರು ರೇವ್ ಪಾರ್ಟಿಯ ಅಸಲಿತನ ಬಯಲು. ರಕ್ತ ಪರೀಕ್ಷೆಯಲ್ಲಿ ಡ್ರಗ್ಸ್ ಸೇವಿಸಿರುವುದು ಖಚಿತ. ಹೌದು, ಪಾರ್ಟಿಯಲ್ಲಿ ಭಾಗವಹಿಸಿದ್ದವರ ರಕ್ತ ಪರೀಕ್ಷೆಯಲ್ಲಿ ಡ್ರಗ್ಸ್ ಸೇವಿಸಿರುವುದು ಪತ್ತೆಯಾಗಿದೆ. ಮಿಡ್ ನೈಟ್ ನಶೆ ಲೋಕದಲ್ಲಿದ್ದ 103 ಜನರ ಪೈಕಿ 84 ಜನರಿಂದ ಮಾದಕ ವಸ್ತು ಸೇವನೆ ಮಾಡಿರುವುದು ಖಚಿತವಾಗಿದೆ. ಇನ್ನು ಇಂಟ್ರೆಸ್ಟಿಂಗ್ ಅಂದ್ರೆ ನಾನವಳಲ್ಲ ಅಂತ ಡ್ರಾಮಾ ಮಾಡಿದ್ದ ನಟಿ ಹೇಮಾ ಕೂಡ ಡ್ರಗ್ಸ್ ಸೇವಿಸಿರುವುದು ಖಚಿತವಾಗಿದೆ. ಮಾಧ್ಯಮಗಳಲ್ಲಿ ರೇವ್ ಪಾರ್ಟಿಯಲ್ಲಿ ಸಿಕ್ಕಿಬಿದ್ದ ಕುರಿತು ವರದಿ ಬಿತ್ತರವಾಗ್ತಿದ್ದಂತೆ ಕಂಗಾಲಾದ ನಟಿ ಹೇಮಾ, ನಾನು ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿಲ್ಲ, ಇದೆಲ್ಲ ಊಹಾಪೋಹ ಅಷ್ಟೇ, ನಾನು ಹೈದರಾಬಾದ್ ಫಾರ್ಮ್ ಹೌಸ್ ನಲ್ಲಿದ್ದೇನೆ ಅಂತ ವಿಡಿಯೋ ಮಾಡಿದ್ರು. ಇದೀಗ ಹೇಮಾ ಕೂಡ ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟಿದ್ದು ನೋಟಿಸ್ ಕೊಟ್ಟು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಇನ್ನು ನಟಿ ಹೇಮಾ ಜೊತೆಗೆ ಯುವ ನಟಿ ಆಶಿ ರಾಯ್ ಕೂಡ ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟಿದೆ. ರೇವ್ ಪಾರ್ಟಿಯಲ್ಲಿ ದೊಡ್ಡ ಮಟ್ಟದ ಮಾದಕ ವಸ್ತು ಬಳಕೆಯಾಗಿದ್ದು ಪಾರ್ಟಿಯಲ್ಲಿ ಎಂಡಿಎಂಎ, ಕೊಕೇನ್, ಹೈಡ್ರೋ ಗಾಂಜಾ ಕೂಡ ಪತ್ತೆಯಾಗಿದೆ. ಸದ್ಯ ಡ್ರಗ್ಸ್ ಸೇವನೆಯ ವರದಿ ಪಾಸಿಟಿವ್ ಬಂದವರಿಗೆ ಸದ್ಯದಲ್ಲೇ ಸಿಸಿಬಿ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ನಡೆಸಲಿದೆ. ಮತ್ತಿನ ಗಮ್ಮತ್ತಿನಲ್ಲಿ ತೇಲಾಡಿದವರಿಗೆ ಸಂಕಷ್ಟ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, TV9.